ನಮಸ್ಕಾರ ಸ್ನೇಹಿತರೆ, DiShiRa ಕಿಚನ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಕೆಂಪು ಹರಿವೆ ಸೊಪ್ಪಿನಿಂದ ಪಲ್ಯನ ಯಾವ ರೀತಿ ಮಾಡೋದು ಅಂತ ನೋಡೋಣ. ಬೇಸಿಗೆಯಲ್ಲಿ ಕೆಂಪು ಹರಿವೆ ಸೊಪ್ಪು ಆರೋಗ್ಯ ದೃಷ್ಟಿಯಿಂದ ತುಂಬಾ ಒಳ್ಳೆಯದು. ಇದರಲ್ಲಿ ಕೆಂಪು ರಕ್ತ ಕಣವನ್ನು ಹೆಚ್ಚಿಸೋದಕ್ಕೆ ಬೇಕಾಗಿರುವಂಥ ಐರನ್ ಕಂಟೆಂಟ್ ಕೂಡ ಇದೆ, ಹಾಗೆ ಫೈಬರ್ ಕೂಡ ಜಾಸ್ತಿ ಇದೆ, ವಿಟಮಿನ್ ಎ ಕೂಡ ಧಾರಾಳವಾಗಿದೆ, ರೋಗ ನಿರೋಧಕ ಶಕ್ತಿಯನ್ನು ಕೂಡ ಇದು ಹೆಚ್ಚಿಸುತ್ತೆ. ಇಷ್ಟೆಲ್ಲ ಆರೋಗ್ಯಕರ ಪರಿಣಾಮಗಳನ್ನು ಕೊಡುವಂಥ ಕೆಂಪು ಹರಿವೆ ಸೊಪ್ಪನ್ನು ನಾವು ಉಪಯೋಗಿಸಲೇಬೇಕು. ಒಂದು ವೇಳೆ ಕೆಂಪು ಹರಿವೆ ಸೊಪ್ಪು ನಿಮಗೆ ಸಿಗಲಿಲ್ಲ ಅಂತಾದರೆ ಇದರ ಬದಲಾಗಿ ನೀವು ದಂಟಿನ ಸೊಪ್ಪು ಅಥವಾ ಚಿಲ್ಕರಿವೆ ಸೊಪ್ಪನ್ನು ಕೂಡ ಉಪಯೋಗಿಸ್ಕೋಬಹುದು. ಸೊಪ್ಪನ್ನು ಕಟ್ ಮಾಡಿಕೊಂಡು ನಾನು ಇದನ್ನು ನೀರಲ್ಲಿ ಕ್ಲೀನಾಗಿ ತೊಳ್ಕೊಂಡಿದ್ದೀನಿ. ಈಗ ನಾವು ಇದನ್ನ ಚಿಕ್ಕದಾಗಿ ಹೆಚ್ಕೊಳ್ಳೋಣ. ಎಳೆ ಸೊಪ್ಪಾದರೆ ನೀವು ದಂಟನ್ನು ಕೂಡ ಉಪಯೋಗಿಸ್ಬೋದು. ತುಂಬ ಬೆಳೆದಿದ್ರೆ ಮಾತ್ರ ಎಲೆಗಳನ್ನು ಮಾತ್ರನೇ ಉಪಯೋಗಿಸಿ. ಚಿಕ್ಕದಾಗಿ ಇದನ್ನ ಹೆಚ್ಕೊಳ್ಳೋಣ. ಸಮ್ಮರಲ್ಲಿ ಸಾಮಾನ್ಯವಾಗಿ ಇದನ್ನು ನಾವು ಮನೆಯಲ್ಲೇ ಬೆಳ್ಕೋಬಹುದು. ಒಮ್ಮೆ ಎಲ್ಲ ಸೊಪ್ಪನ್ನು ಕೂಡ ಕಟ್ ಮಾಡ್ಕೊಳ್ತೀನಿ. ಸೊಪ್ಪು ಕೂಡ ರೆಡಿ ಆಯಿತು. ಹಾಗೆ ಇದರ ಜೊತೆಗೆ ನಾನು ಮಿಕ್ಕಿರೋ ಕೆಲ ಇಂಗ್ರೀಡಿಯೆಂಟ್ಸ್ಗಳನ್ನು ಕೂಡ ಹೆಚ್ಚಿಟ್ಕೊಂಡಿದ್ದೀನಿ. ನೋಡಿ, ಇಷ್ಟು ಚಿಕ್ಕದಾಗಿ ಹೆಚ್ಕೊಂಡ್ರೆ ಸಾಕು ಸೊಪ್ಪನ್ನು. ಹರಿವೆ ಸೊಪ್ಪನ್ನು ಸ್ವಲ್ಪನೇ ಇರೋದ್ರಿಂದ ನಾನು ಇದರ ಜೊತೆಗೆ ಟೊಮೆಟೊ, ಈರುಳ್ಳಿ ಎಲ್ಲನೂ ಕೂಡ ಒಂದೊಂದನ್ನು ತೊಗೊಂಡಿದ್ದೀನಿ. 1 ಟೊಮೆಟೊ, 1 ಈರುಳ್ಳಿ, 2 ಬೆಳ್ಳುಳ್ಳಿ, ಹಾಗೆ ಚಿಕ್ಕದಾದ ಕರಿಬೇವಿನ ಎಲೆನೂ ಕೂಡ ನಾನಿಲ್ಲಿ ರೆಡಿಯಾಗಿ ಇಟ್ಕೊಂಡಿದ್ದೀನಿ. ಹಸಿ ತೆಂಗಿನಕಾಯಿನ ನಾನು ತುರಿದಿಟ್ಕೊಂಡಿರೋದಿಲ್ಲಿ. ಪ್ಯಾನ್ಗೆ ಎಣ್ಣೆ ಹಾಕ್ಕೊಳ್ಳೋಣ. 2 ರಿಂದ 3 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಹಾಗೆ ಎಣ್ಣೆ ಬಿಸಿ ಆಗ್ತಾ ಇದ್ದಾಗೆ ಅರ್ಧ ಟೀ ಸ್ಪೂನಷ್ಟು ಸಾಸಿವೆ. ಖಾರಕ್ಕೆ ಇಲ್ಲಿ ನಾನು ಚಿಲ್ಲಿ ಪೌಡ್ರನ್ನು ಕೂಡ ಕೊನೆಯಲ್ಲಿ ಸೇರಿಸ್ತಾ ಇದ್ದೀನಿ. ಹಾಗಾಗಿ ಒಣಮೆಣಸಿನಕಾಯಿನ ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ. ನೀವು ಒಣಮೆಣಸಿನಕಾಯಿ ಬದಲಾಗಿ ಹಸಿಮೆಣಸಿನಕಾಯಿ ಬೇಕಿದ್ದರೂ ಕೂಡ ಹಾಕ್ಕೋಬಹುದು. ನೆಕ್ಸ್ಟು ಒಗ್ಗರಣೆಗೆ ಕರಿಬೇವನ್ನು ಕೂಡ ಹಾಕ್ಕೊಳ್ಳೋಣ. ಹಾಗೆ ಇದರ ಜೊತೆಗೆ ಕ್ರಷ್ ಮಾಡಿಟ್ಕೊಂಡಿರುವಂಥ ಬೆಳ್ಳುಳ್ಳಿನೂ ಕೂಡ ಸೇರಿಸ್ಕೊಳ್ತೀನಿ. ಬೆಳ್ಳುಳ್ಳಿ ಸ್ವಲ್ಪ ಕೆಂಪಗಾಗಲಿ. ಸ್ವಲ್ಪ ಕೆಂಪಗಾಗ್ತಿದ್ದಾಗೆ ಇದರ ಜೊತೆಗೆ ಈರುಳ್ಳಿನೂ ಕೂಡ ಸೇರಿಸಿ ಬಾಡಿಸ್ಕೊಳ್ಬೇಕು. ತುಂಬಾ ಸುಲಭ ಮಾಡೋದು ಕೂಡ ಇದು. ಟೇಸ್ಟ್ ಕೂಡ ತುಂಬಾ ಸೂಪರಾಗಿರುತ್ತೆ. ಈರುಳ್ಳಿನ ಸ್ವಲ್ಪ ಬಣ್ಣ ಬದಲಾಗೋವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕು. ನೆಕ್ಸ್ಟ್ ಇದರ ಜೊತೆಗೆ ಹೆಚ್ಚಿಟ್ಟಿರುವಂಥ ಟೊಮೆಟೊನೂ ಕೂಡ ಸೇರಿಸ್ಕೊಳ್ಳೋಣ. ನೀವು ಸೊಪ್ಪಿನ ಪ್ರಮಾಣ ನೋಡಿಕೊಂಡು ಈರುಳ್ಳಿ ಹಾಗೂ ಟೊಮೆಟೊನ ತೊಗೊಳ್ಳಿ. ನಾನು ಸೊಪ್ಪು ಸ್ವಲ್ಪನೇ ಇರೋದ್ರಿಂದ ಎಲ್ಲ ಒಂದೊಂದಷ್ಟೇ ತೊಗೊಂಡಿದ್ದೀನಿ. ಈಗ ಸೊಪ್ಪನ್ನು ಕೂಡ ಸೇರಿಸ್ಕೊಳ್ಳೋಣ. ಇದರ ಜೊತೆಗೆ ಟೊಮೆಟೊ ಸ್ವಲ್ಪ ಮೆತ್ತಗಾಗ್ತಿದ್ದಕ್ಕೆ ಸೊಪ್ಪನ್ನು ಕೂಡ ನಾವು ಇದರ ಜೊತೆಗೇ ಸೇರಿಸ್ಕೋಬೋದು. ಒಮ್ಮೆ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಬೇಯಿಸ್ಕೋಬೇಕು. ಇದರ ಜೊತೆಗೆ ನಾನು ನೀರನ್ನು ಸೇರಿಸ್ತಾ ಇಲ್ಲ. ಸೊಪ್ಪಲ್ಲಿರೋ ನೀರಿನ ಅಂಶನೇ ಸಾಕಾಗತ್ತೆ. ಹಾಗಾಗಿ ಒಮ್ಮೆ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿ ಅರ್ಧ ಬೇಯುವಷ್ಟು ಬೇಯಿಸ್ಕೊಳ್ಳೋಣ. ಪೂರ್ತಿ ಸೊಪ್ಪು ಮೆತ್ತಗಾಗೋ ಅಷ್ಟಲ್ಲ, ಅರ್ಧದಷ್ಟು ಬೆಂದ ಮೇಲೆ ನಾವು ಇದ್ರ ಜೊತೆಗೆ ಮಿಕ್ಕಿರೋ ಇಂಗ್ರೀಡಿಯೆಂಟ್ಸ್ಗಳನ್ನು ಕೂಡ ಸೇರಿಸಬೇಕಾಗಿರೋದು. ಅರ್ಧದಷ್ಟು ಬೆಂದಿದೆ. ಈಗ ಇದರ ಜೊತೆಗೆ ನಾನು 1/4 ಟೀ ಸ್ಪೂನಷ್ಟು ಅರಿಶಿನ ಕೂಡ ಸೇರಿಸ್ತಾ ಇದ್ದೀನಿ. ಅರಿಶಿನ ಕೂಡ ಆರೋಗ್ಯ ದೃಷ್ಟಿಯಿಂದ ತುಂಬಾ ಒಳ್ಳೆಯದು. ಇದರ ಜೊತೆಗೆ ಖಾರಕ್ಕೆ ಚಿಲ್ಲಿ ಪೌಡ್ರು 1/4 ಟೀ ಸ್ಪೂನಷ್ಟು ಸೇರಿಸಿದ್ದೀನಿ. ನಾನು ಸ್ವಲ್ಪನೇ ಪಲ್ಯ ಮಾಡ್ತಿರೋದ್ರಿಂದ. ರುಚಿಗೆ ತಕ್ಕಷ್ಟು ಉಪ್ಪು, ಇದು ಕೂಡ ಅಷ್ಟೇ ಅರ್ಧ ಟೀ ಸ್ಪೂನ್ಗಿಂತ ಸ್ವಲ್ಪ ಕಡಿಮೆನೇ ಹಾಕಿದ್ದೀನಿ ಅಂತ ಅನ್ಬೋದು. ಹಾಗೆ ಇದರ ಜೊತೆಗೆ ಬೆಲ್ಲನ ಹಾಕಲೇಬೇಕು. ಬೆಲ್ಲ ಹಾಕಿದ್ರೇ ಸೊಪ್ಪಿನ ಪಲ್ಯ ಒಂದು ವಿಶೇಷವಾದ ರುಚಿಯನ್ನು ಕೊಡುತ್ತೆ. ಚಿಕ್ಕ ತುಂಡು ಬೆಲ್ಲ. ನಿಮ್ಗೆ ಜಾಸ್ತಿ ಸ್ವೀಟ್ ಬೇಡ ಅಂತ ಅನಿಸಿದ್ರೆ ಸ್ವಲ್ಪ ಸೇರಿಸಿ ಬೆಲ್ಲನ. ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡಿ ಈಗ ಪೂರ್ತಿ ಸೊಪ್ಪು ಬೇಯೋ ಅಷ್ಟರವರೆಗೂ ಕೂಡ ನಾವು ಮುಚ್ಚಿ ಬೇಯಿಸ್ಕೋಬೇಕು. ನಾವು ದಂಟನ್ನು ಕೂಡ ಹಾಕಿರ್ತೀವಲ್ಲ, ಆ ದಂಟು ಮೆತ್ತಗಾದರೆ ಸಾಕು. ಮುಚ್ಚಳ ಮುಚ್ಚಿ ಬೇಗನೆ ಆಗೋಗುತ್ತೆ. ಸೊಪ್ಪು ಬೇಯೋದಕ್ಕೇನು ತುಂಬ ಜಾಸ್ತಿ ಟೈಮ್ ಹಿಡಿಯಲ್ಲ. ಈಗ ಇದು ರೆಡಿನೇ ಆಗೋಯಿತು. ಜಸ್ಟ್ ಒಂದು 5 ನಿಮಿಷ ಬೇಕಾಯಿತು ಅಷ್ಟೇ. ಚೆನ್ನಾಗಿ ಬೆಂದಿದೆ. ಸೊಪ್ಪು ದಂಟು ಎಲ್ಲನೂ ಕೂಡ ಚೆನ್ನಾಗಿ ಬೆಂದಿದೆ. ನೋಡೋದಕ್ಕೆ ತುಂಬ ಜಾಸ್ತಿ ಅನಿಸುತ್ತೆ ಸ್ಟಾರ್ಟಿಂಗಲ್ಲಿ ಹರಿವೆ ಸೊಪ್ಪು, ಆದರೆ ಇದು ಪಲ್ಯ ಮಾಡಿದ್ಮೇಲೆ ಎಷ್ಟು ಕೂಡ ಆಗಲ್ಲ. ಕೊನೆಯಲ್ಲಿ ಮೇಲಿಂದ ಹಸಿ ತೆಂಗಿನಕಾಯಿ ತುರಿನ ಉದುರಿಸಿದ್ರೆ ಆಯಿತು. ಸ್ಟವ್ ಆಫ್ ಮಾಡಿ ಕೊನೆಯಲ್ಲಿ ಜಸ್ಟ್ ಸೇರಿಸಿದ್ರೆ ಸಾಕು. ಈಗ ಇದನ್ನೊಮ್ಮೆ ಮಿಕ್ಸ್ ಮಾಡಿಬಿಟ್ರೆ ಹರಿವೆ ಸೊಪ್ಪಿನ ಪಲ್ಯ ರೆಡಿನೇ ಆಗೋಯಿತು. ತುಂಬಾ ಘಮ ಘಮ ಪರಿಮಳ ಬರ್ತಾ ಇರುತ್ತೆ. ಟೇಸ್ಟು ಕೂಡ ತುಂಬಾ ಚೆನ್ನಾಗಿರುತ್ತೆ. ಸೊಪ್ಪಿನ ಪಲ್ಯದ್ದು ಮಾಡೋದು ಕೂಡ ತುಂಬಾ ಸುಲಭ. ನೋಡಿ, ಈಗ ಇದನ್ನು ನೀವು ಚಪಾತಿ ಜೊತೆಗೂ ಕೂಡ ಸರ್ವ್ ಮಾಡ್ಬೋದು. ಇಲ್ಲಾಂದರೆ ಅನ್ನದ ಜೊತೆಗೆ ಸೈಡ್ ಡಿಶ್ ಆಗಿ ಕೂಡ ಸರ್ವ್ ಮಾಡ್ಬೋದು. ಆರೋಗ್ಯಕರ ಹರಿವೆ ಸೊಪ್ಪಿನ ಪಲ್ಯ ರೆಡಿನೇ ಆಗೋಯಿತು. ರೆಸಿಪಿ ಕೂಡ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಖಂಡಿತವಾಗಿಯೂ ಕೂಡ ವಿಡಿಯೋನ ಒಂದು ಲೈಕ್ ಮಾಡಿ, ಸಾಕಷ್ಟು ಜನರಿಗೆ ಶೇರ್ ಮಾಡೋದನ್ನ ಮರಿಬೇಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ರೆಸಿಪಿಯೊಂದಿಗೆ. ಅಲ್ಲಿವರೆಗೆ ಧನ್ಯವಾದ.